ನಮಸ್ಕಾರ ಸ್ನೇಹಿತರೆ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಇಂತಹ ತಪ್ಪುಗಳನ್ನು ತಪ್ಪಿಯೂ ಮಾಡಬೇಡಿ ಸ್ನೇಹಿತರೆ. ಇಲ್ಲದಿದ್ದರೆ ಸಂಕಷ್ಟಗಳನ್ನು ಎದುರಿಸಬೇಕಾಗತ್ತೆ. ಎಚ್ಚರ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಬಹಳಷ್ಟು ಜನರು ಈ ತಪ್ಪುಗಳನ್ನು ಮಾಡ್ತಾರೆ. ಇಂತಹ ತಪ್ಪುಗಳನ್ನು ಖಂಡಿತ ಮಾಡಬಾರ್ದು. ಮೊದಲನೇದೇನಪ್ಪ ಅಂತಂದರೆ, ಹಿಂದಿನ ದಿನವೇ ಕಳಸದ ತಯಾರಿಯನ್ನು ಮಾಡುವಂಥದ್ದು. ಸ್ನೇಹಿತರೆ, ಅದು ಶಾಸ್ತ್ರದಲ್ಲೇ ನಿಷಿದ್ಧ. ವರಮಹಾಲಕ್ಷ್ಮಿ ವ್ರತದ ದಿನದ ಮುಂಜಾನೆ ಬೇಗ ಎದ್ದು ಕಳಸ ಕೂರಿಸುವ ತಯಾರಿಯನ್ನು ಮಾಡಿಕೊಳ್ಳಿ. ಕಳಸವನ್ನು ಆ ದಿನ ತಯಾರಿಯನ್ನು ಮಾಡಿ ಕೂರಿಸ್ಬೇಕು. ಬೇಗನೆ ಎದ್ದು ನೀವು ಮುಂಜಾನೆ ಬೇಗನೆ ಎದ್ದು ಕಳಸಕ್ಕೆ ಕೂರಿಸೋಕೆ ಎಲ್ಲ ತಯಾರಿಯನ್ನು ಮಾಡಿಕೊಂಡು ಕಳಸನ ಕೂರಿಸ್ಬೇಕು. ಇಂದಿನ ದಿನವೇ ತಯಾರಿಯನ್ನು ಮಾಡಬಾರ್ದು. ವರಮಹಾಲಕ್ಷ್ಮಿ ಅಮ್ಮನವರಿಗೆ ಸೀರೆಯನ್ನು ಉಡಿಸ್ಬೇಕಾದ್ರೆ ಕೆಲವರು ಹೊಸ ಸೀರೆಯ ಬ್ಲೌಸ್ ಪೀಸನ್ನು ಕಟ್ ಮಾಡಿ ಸೀರೆನ ಉಡಿಸ್ತಾರೆ. ಸ್ನೇಹಿತರೆ, ದಯವಿಟ್ಟು ಈ ರೀತಿಯಾದಂತಹ ತಪ್ಪನ್ನು ಮಾಡಬೇಡಿ. ಸೀರೆಗೆ ಕತ್ತರಿಯನ್ನು ಹಾಕಬಾರ್ದು. ನೆನಪಿಡಿ, ಯಾವುದೇ ದೇವರಿಗೆ ನಾವು ಹುಡಿಯನ್ನು ತುಂಬುವಂಥದ್ದು ಅಥವಾ ದೇವರಿಗೆ ಉಡಿಸುವಂಥ ಸೀರೆಗೆ ಕತ್ತರಿಯನ್ನು ಹಾಕಬಾರದು. ಇನ್ನು ಯಾವುದೇ ದೇವತೆಗೆ ಹುಡಿ ತುಂಬುವಾಗ, ನಿಮ್ಮ ಕುಲದೇವರಿಗೆ ಆದರೂ ಸರಿ ಅಥವಾ ಮುತ್ತೈದೆಗೆ ಹುಡಿ ತುಂಬುವಾಗ ಆದರೂ ಸರಿ, ಸೀರೆಯಲ್ಲಿ ಬ್ಲೌಸ್ ಪೀಸ್ ಕಟ್ ಮಾಡಬಾರ್ದು. ಅದರಲ್ಲಿ ಬ್ಲೌಸ್ ಪೀಸ್ ಇದ್ದರೂ ಸಹ ಅದಕ್ಕೆ ಇನ್ನೊಂದು ಬ್ಲೌಸ್ ಪೀಸನ್ನು ಸೇರಿಸಿ ಹುಡಿಯನ್ನು ತುಂಬಬೇಕು. ಸ್ನೇಹಿತರೆ, ಅದಕ್ಕಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಂದ ಸೀರೆಗೆ ಕತ್ತರಿಯನ್ನು ಹಾಕಬೇಡಿ. ನೀವು ಸೀರೆಯನ್ನು ಎಷ್ಟೇ ಸುಂದರವಾಗಿ ಉಡಿಸಿದ್ರೂ ಸಹ ಬ್ಲೌಸ್ ಪೀಸ್ ಅದರ ಜೊತೆ ಇರಲೇಬೇಕು. ಅಂದಾಗಲೇ ಜೋಡಿ ಅಂತ ಹೇಳೋದು. ಹಾಗಾಗಿ ಬ್ಲೌಸ್ ಪೀಸ್ ಇಲ್ಲದ ಸೀರೆಯನ್ನು ಉಡಿಸಬೇಡಿ. ಅತಿಯಾಗಿ ಕಳಸಕ್ಕೆ ದುಡ್ಡಿನ ಅಲಂಕಾರವನ್ನು ಕೂಡ ಮಾಡಬೇಡಿ. ಸ್ನೇಹಿತರೆ, ಅಮ್ಮನವರೇ ನಮಗೆ ಆ ದುಡ್ಡನ್ನು ಕರುಣಿಸುವಂಥದ್ದು. ಸ್ನೇಹಿತರೆ, ಅತಿಯಾಗಿ ಕಳಸಕ್ಕೆ ದುಡ್ಡಿನ ಅಲಂಕಾರವನ್ನು ಮಾಡಬೇಡಿ. ದುಡ್ಡು, ಅಂತಸ್ತು, ಅಷ್ಟೈಶ್ವರ್ಯಗಳನ್ನು ಕರುಣಿಸುವಂತಹ ಮಹಾಮಾತೆಗೆ ಅದರಿಂದ ಅಲಂಕಾರ ಮಾಡೋದಲ್ಲ. ತಾಯಿಗೆ ಪ್ರಿಯವಾದದ್ದು ಹೂವಿನ ಅಲಂಕಾರ, ನೈವೇದ್ಯ, ಇವೆಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ನಿಷ್ಕಲ್ಮಶ ಭಕ್ತಿ. ಹಾಗಾಗಿ ದಯವಿಟ್ಟು ಅತಿಯಾಗಿ ದುಡ್ಡಿನ ಅಲಂಕಾರ, ಇನ್ನೇನೇನೋ ಶೋಕೇಸ್ ಪೀಸ್ಗಳನ್ನೆಲ್ಲ ತಂದು ಅಲಂಕಾರವನ್ನು ಮಾಡಬೇಡಿ. ಅದು ಅಲ್ದಿರ ಕಳಸಕ್ಕೆ ತುಂಬ ಮುಖ್ಯ ಏನಪ್ಪ ಅಂತಂದರೆ ಗೆಜ್ಜೆ ವಸ್ತ್ರ. ಹಾಗಾಗಿ ಮರೆಯದೆ ಗೆಜ್ಜೆ ವಸ್ತ್ರವನ್ನು ಹಾಕಿ. ಕಳಸಕ್ಕೆ ಸ್ಟೀಲ್ ಅಥವಾ ಕೋಟಿಂಗ್ ಚೊಂಬು ಬೇಡವೇ ಬೇಡ ಸ್ನೇಹಿತರೆ. ನಿಮ್ಮ ಶಕ್ತಿ ಅನುಸಾರ ಅದು ಹಿತ್ತಾಳೆ ಆಗಿರಲಿ, ತಾಮ್ರ ಆಗಿರಲಿ ಇಟ್ಟು ಪೂಜೆ ಮಾಡಿ. ಆದರೆ ಕೋಟಿಂಗ್ ಚೊಂಬುಗಳನ್ನು ಇಟ್ಟು ಕಳಸವನ್ನು ಕೂರಿಸ್ಬೇಡಿ. ನಿಮ್ಮ ಹತ್ರ ಬೆಳ್ಳಿ ಚೊಂಬಿದ್ರೆ ಧಾರಾಳವಾಗಿ ಬೆಳ್ಳಿ ಚೊಂಬಲ್ಲೇ ಕೂರಿಸಿ. ಬೆಳ್ಳಿ ಚೊಂಬು ಕೂಡ ಶ್ರೇಷ್ಠ. ಆದರೆ ನಿಮ್ಮ ಹತ್ರ ಬೆಳ್ಳಿ ಚೊಂಬಿಲ್ಲ ಅಂದರೆ ಬೆಳ್ಳಿ ಚೊಂಬು ಥರ ಕಾಣಿಸ್ಬೇಕು ಅಂತ ಹೇಳಿ ಕೋಟಿಂಗ್ ಇರುವಂತಹ ಚೊಂಬುಗಳನ್ನ ಇಡಬೇಡಿ. ನೀವು ಕಳಸಕ್ಕೆ ಹಿತ್ತಾಳೆ, ತಾಮ್ರದ ಚೊಂಬು ಇಟ್ಟರೂ ಕೂಡ ಬಹಳ ಒಳ್ಳೆಯದು. ಇನ್ನು ಕಳಸಕ್ಕೆ ನಕಲಿ ತಾಳಿ ಕೂಡ ಬೇಡ. ಸ್ನೇಹಿತರೆ, ಚಿನ್ನದ ತಾಳಿ ಇಲ್ಲ ಅಂದರೆ ಚಿಂತೆನೆ ಮಾಡಬೇಡಿ. ಅರಿಶಿಣದ ಕೊಂಬಿನ ತಾಳಿಯನ್ನೇ ಕಟ್ಟಿ, ಅದೇ ಬಹಳ ಶ್ರೇಷ್ಠ. ಇನ್ನು ಕಳಸ ಕೂರಿಸಿದ ಮೇಲೆ ಪದೇ ಪದೇ ಮುಟ್ಟೋದಾಗಲಿ, ಹೂವನ್ನು ಸರಿಪಡಿಸೋದಾಗಲಿ ಕೂಡ ಮಾಡಬೇಡಿ. ಯಾಕಂದರೆ ಕೆಲವ್ರಿಗಿರುತ್ತೆ, ಏನು ಲಕ್ಷ್ಮಿನೆಲ್ಲ ಕೂರಿಸಿ ಅಲಂಕಾರ ಮಾಡಿರ್ತಾರೆ, ಅದನ್ನು ಫೋಟೋ ತೆಗೆದು ವಿಡಿಯೋ ಮಾಡಿ ಸ್ಟೇಟಸ್ಗೆ ಹಾಕೋದು, ಇನ್ಸ್ಟಾಗ್ರಾಮ್ಗೆ ಹಾಕೋದು, ರೀಲ್ಸ್ ಅಪ್ಲೋಡ್ ಮಾಡೋದು, ಈ ರೀತಿ ಎಲ್ಲ ಇರುತ್ತೆ. ಆ ರೀತಿ ಮಾಡಬೇಕಾದ್ರೆ ಸ್ವಲ್ಪ ಹೂ ಆ ಕಡೆ ಈ ಕಡೆ ಇದ್ದರೆ ಸರಿ ಮಾಡೋದು, ಸೀರೆ ಸರಿ ಮಾಡೋದು, ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬಿಡ್ತಾರೆ. ದಯವಿಟ್ಟು ಆ ತಪ್ಪನ್ನು ಮಾಡಬೇಡಿ. ನೀವು ಒಂದು ಸತಿ ಕಳಸನ ಕೂರಿಸಿ ಅಮ್ಮನವರನ್ನ ಆ ಕಳಸದಲ್ಲಿ ಆಹ್ವಾನ ಮಾಡಿ ನೀವು ಪೂಜೆ ಮಾಡಿದ್ಮೇಲೆ ಆ ಕಳಸವನ್ನು ನೀವು ಕದಲಿಸೋ ತನಕ ಮುಟ್ಟೋ ಹಾಗೆ ಇಲ್ಲ. ಅಲ್ಲಿ ಏನೇ ಸೀರೆ ಸ್ವಲ್ಪ ಸರಿಯಿಲ್ಲ ಅಂದರೂ, ಹೂ ಬಿದ್ದಿದ್ರು, ಏನೇ ಇದ್ದರೂ ನೀವು ಮುಟ್ಟೋ ಹಂಗಿಲ್ಲ, ಮುಟ್ಟಬಾರ್ದು. ಇನ್ನು ಕಳಸಕ್ಕೆ ನೀವು ಧರಿಸುವ ಒಡವೆಯನ್ನು ಹಾಕಬೇಡಿ. ಈಗಾಗಲೇ ನೀವು ಯೂಸ್ ಮಾಡಿರ್ತಕ್ಕಂತಹ ಒಡವೆಗಳನ್ನು ನೀವು ಕಳಸಕ್ಕೆ ಹಾಕಬೇಡಿ. ಹಾಗೆ ಕಳಸಕ್ಕೆ ತಂದಂತಹ ಸೀರೆಯನ್ನು ನಿಮ್ಮ ಮೈ ಮೇಲೆ ಹಾಕ್ಕೊಂಡು ನೋಡೋದು ಹೇಗೆ ಕಾಣಿಸುತ್ತೆ ಅಂತ. ಸುಮಾರು ಜನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೊಳ್ಳೋದೇ ಕಳಸ ಕುಡಿಸಿದ್ಮೇಲೆ ನಾನು ಉಟ್ಕೋಬೋದು ಅಂತ. ಹಾಗಾಗಿ ಅದನ್ನು ಮೈ ಮೇಲೆ ಹಾಕ್ಕೊಂಡು ನೋಡ್ತಾರೆ ಹೆಂಗೆ ಕಾಣಿಸುತ್ತೆ ಅಂತ. ಆ ಥರ ಮಾಡಬೇಡಿ. ನೀವು ತರೋದು ಕಳಸಕ್ಕೆ ಉಡ್ಸೋಕ್ಕೆ ಅಂತ. ಆ ಸೀರೆನ ಮಡಿಯಿಂದ ತಂದು ಕಳಸಕ್ಕೆ ಉಡಿಸಿ ನಂತರ ನೀವು ಉಟ್ಕೋಬೇಕು. ಇನ್ನೂ ಬಹಳಷ್ಟು ಜನರು ಮಾಡೋ ತಪ್ಪೇನಪ್ಪ ಅಂತಂದರೆ ಅತಿಯಾದ ಅಲಂಕಾರ. ಇನ್ನೂ ಬಹಳಷ್ಟು ಜನರು ಮಾಡುವಂತಹ ತಪ್ಪೇನಪ್ಪ ಅಂತಂದರೆ ಕಳಸಕ್ಕೆ ಮಾಡುವಂತಹ ಅತಿಯಾದ ಅಲಂಕಾರ. ಸ್ನೇಹಿತರೆ, ವರಮಹಾಲಕ್ಷ್ಮಿ ಹಬ್ಬ ಎಂದರೆ ಗೃಹಿಣಿಯರಿಗೆ ಬಹಳ ಸಡಗರ. ಮನೆಯನ್ನು ಸ್ವಚ್ಛಗೊಳಿಸ್ತೀರಾ. ಅಮ್ಮನವ್ರಿಗೆ ಉಡ್ಸೋಕ್ಕೆ ಸೀರೆ, ಮುಖವಾಡ, ಪೂಜಾ ಸಾಮಾನು, ಹೂವು, ಹಣ್ಣು, ವಿಧ ವಿಧವಾದ ತಿಂಡಿ ತಿನಿಸುಗಳು, ಹೀಗೆ ಅಮ್ಮನವರನ್ನು ಕೂರಿಸೋಕ್ಕೆ ಭರ್ಜರಿಯಾಗಿ ತಯಾರಿನ ನಡೆಸ್ಕೊಳ್ತೀರ. ನಮ್ಮ ಮನೇಲಿ ಕೂರಿಸೋ ಮಹಾಲಕ್ಷ್ಮಿ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಆಸೆ ಇರುತ್ತೆ. ಆ ತರಾತುರಿಯಲ್ಲಿ ವಿಭಿನ್ನವಾಗಿ ಅಮ್ಮನವರನ್ನು ಕೂರಿಸೋಕ್ಕೆ ನೀವು ಯೋಚನೆ ಮಾಡ್ತೀರಾ. ಕರೆಕ್ಟಾ? ಆದರೆ ಈ ತಪ್ಪನ್ನು ನೀವು ಮಾಡಬಾರ್ದು. ಏನಪ್ಪ ಅದು ಅಂತಂದರೆ,
ಈಗ ಪೂಜೆಯಲ್ಲಿ ಆಡಂಬರನೇ ಎದ್ದು ಕಾಣಿಸ್ತಾ ಇದೆ. ಬೇರೆಯವ್ರಿಗಿಂತ ನಮ್ಮ ಮನೆ ಮಹಾಲಕ್ಷ್ಮಿ ಚೆನ್ನಾಗಿರಬೇಕು, ವಿಭಿನ್ನವಾಗಿರಬೇಕು, ಅದರಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ಅಮ್ಮನೇ ಬಂದು ಕೂತಿರೋ ಥರ ನಾನು ಕಳಸವನ್ನು ಕೂರಿಸ್ಬೇಕು ಅಂತ ಹೇಳಿಬಿಟ್ಟು ಈ ಬೊಂಬೆ ಅಂದರೆ ಆರ್ಟಿಫಿಷಿಯಲ್ ಕೈಗಳು, ಆರ್ಟಿಫಿಷಿಯಲ್ ಕಾಲನ್ನು ನೀವೇನು ಕೂರಿಸ್ತೀರ ಕಳಸದ ಚೊಂಬೋ ಬಿಂದಿಗೆನೋ ಅದಕ್ಕೆ ಜೋಡಿಸೋ ಅಂಥದ್ದು, ದಾರದಿಂದ ಹೊಲಿಯೋದಂತೆ, ಪಿನ್ದಿಂದ ಹಾಕೋದಂತೆ, ತಾಯಿ ಕಿರೀಟ ಹಾಕೋದಂತೆ, ಈ ರೀತಿ ಕಂಬಿಗಳನ್ನೆಲ್ಲ ಉಪಯೋಗಿಸ್ಕೊಂಡು ಫಿಕ್ಸ್ ಮಾಡೋದು. ಈ ರೀತಿ ಎಲ್ಲ ಮಾಡಿಬಿಟ್ಟು ಅಮ್ಮನವ್ರು ಕುಳಿತಿರೋ ರೀತಿ ಅಲಂಕಾರವನ್ನು ಮಾಡಿ ಅದಕ್ಕೆ ಕಳಸನ ಇಟ್ಟು ಪೂಜೆ ಮಾಡೋದು. ಇದು ತುಂಬಾ ಟ್ರೆಂಡ್ ಆಗಿದೆ. ಆದರೆ ಒಮ್ಮೆ ಯೋಚನೆ ಮಾಡಿ ಸ್ನೇಹಿತರೆ, ಇದೊಂದು ತುಂಬ ಹೆಮ್ಮೆಯ ವಿಚಾರ ಆಗಿದೆ, ಟ್ರೆಂಡಿಂಗ್ ಆಗಿದೆ. ಆದರೆ ನೀವು ಯೋಚಿಸ್ಬೇಕಾಗಿರೋದು ಏನಪ್ಪ ಅಂತಂದರೆ, ನಮ್ಮ ಮನೇಲಿರುವಂತಹ ಒಂದು ದೇವ್ರ ಫೋಟೋ ಇರ್ಬೋದು, ದೇವ್ರ ಮೂರ್ತಿ ಇರ್ಬೋದು, ಒಂದು ಸ್ವಲ್ಪ ಸ್ಕ್ರ್ಯಾಚ್ ಆಗಲಿ, ಮುಕ್ಕಾಗಲಿ, ಸೀಲ್ ಬಿಡಲಿ, ನಾವೇನು ಮಾಡ್ತೀವಿ ಅದನ್ನು ಪೂಜಿಸೋಕ್ಕೆ ಹೋಗೋದಿಲ್ಲ. ಇನ್ನೂ ಮೇಲಾಗಿ ನಾವು ಮನೆಯಲ್ಲೇ ಇಟ್ಕೊಳ್ಳಲ್ಲ ಅದನ್ನು ಅಲ್ವಾ. ಹೀಗಿರಬೇಕಾದ್ರೆ ಸಂಪತ್ತಿನ ಅಧಿದೇವತೆಯಾದ ಮಹಾಲಕ್ಷ್ಮಿ ಅಮ್ಮನವರನ್ನು, ಅದೃಷ್ಟದ ಅಧಿದೇವತೆಯಾದ ಮಹಾಲಕ್ಷ್ಮಿಯನ್ನು ನೀವು ಆರ್ಟಿಫಿಷಿಯಲ್ ವಸ್ತು ಬಳಸಿ ಬಿಡಿಬಿಡಿಯಾಗಿ ಕೈಕಾಲುಗಳನ್ನು ಬಳಸಿ ಅದನ್ನು ಹೊಲೆದು ಪಿನ್ನದಿಂದ ಜೋಡಿಸೋ ಪ್ರಯತ್ನವನ್ನು ಮಾಡ್ತೀರಲ್ಲ, ಅದು ಪರಿಪೂರ್ಣನ? ಒಮ್ಮೆ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ. ಅದು ಕೂಡ ಮುಕ್ಕಾದ ವಿಗ್ರಹ ಥರನೇ ಅಲ್ವಾ. ಸಾಕ್ಷಾತ್ ಅಮ್ಮನವರೇ ಕುಳಿತಿರುವಂತೆ ಮಾಡೋ ಪ್ರಯತ್ನ ಸರಿಯಾಗಿದೆಯಾ ಅಂತ ಒಮ್ಮೆ ಯೋಚನೆ ಮಾಡಿ ಸ್ನೇಹಿತರೆ. ಕಳಸವೇ ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ ಆಗಿರುವಾಗ ಬೇರೆ ಅನಗತ್ಯ ವ್ಯವಸ್ಥೆನ ಯಾಕೆ ಮಾಡ್ತಾ ಇದ್ದೀರಾ? ಇದು ಅಗತ್ಯನಾ ಅನ್ನೋದನ್ನು ಕೂಡ ನೀವು ಯೋಚನೆ ಮಾಡಬೇಕು. ಇನ್ನು ನಮ್ಮ ಪೂರ್ವಕಾಲದಿಂದಲೂ ನಮ್ಮ ಹಿರಿಯರು, ನಮ್ಮ ತಲೆತಲಾಂತರದಿಂದ ನಮ್ಮ ಪೂರ್ವಜರು ವರಮಹಾಲಕ್ಷ್ಮಿ ವ್ರತನ ತುಂಬ ಶಿಸ್ತಿಂದ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿದ್ದಾರೆ. ಶಾಸ್ತ್ರಬದ್ಧವಾಗಿ ಮಾಡ್ತಾಯಿದ್ರು. ಹಿತ್ತಾಳೆಯ, ತಾಮ್ರದ ಅಥವಾ ಪಂಚಲೋಹದ ಅಥವಾ ಬೆಳ್ಳಿಯ ಚೊಂಬಿನ ಕಳಸವನ್ನು ಕೂರಿಸ್ತಾ ಇದ್ರು. ಸೀರೆ, ಬಳೆ, ನೈವೇದ್ಯವನ್ನು ಅರ್ಪಣೆ ಮಾಡ್ತಾಯಿದ್ರು ಅಮ್ಮನವ್ರಿಗೆ. ಅಮ್ಮನವರನ್ನು ಪೂಜಿಸಿ ಮುತ್ತೈದೆಯರನ್ನು ಕರೆದು ಬಹಳ ಪ್ರೀತಿಯಿಂದ, ಗೌರವದಿಂದ ತಾಂಬೂಲನ ಕೊಟ್ಟು ಅಮ್ಮನವರ ಕೃಪೆಗೆ ಪಾತ್ರರಾಗ್ತಾಯಿದ್ರು. ಆದರೆ ಅವ್ರ ಪೂಜೆಯಲ್ಲಿ ಯಾವುದೇ ರೀತಿ ಆಡಂಬರ ಇರ್ತಾ ಇರಲಿಲ್ಲ, ಶಿಸ್ತಿರ್ತಾ ಇತ್ತು. ಆದರೆ ಈಗ ಈ ವ್ರತದ ಮಹತ್ವನೇ ತಿಳಿದೆ ಆಡಂಬರದ ಹುಚ್ಚಾಟದಲ್ಲಿ ಅನರ್ಥಗಳಾಗ್ತಾ ಇದೆ. ಮಹಾಲಕ್ಷ್ಮಿ ಅಮ್ಮನವರು ನಮ್ಮ ಮನೇಲಿ ಸದಾ ನೆಲೆಸಿರುವಂತೆ, ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೋಗಲಾಡಿಸಿ ಸುಖ, ಸಂತೋಷ, ಸಮೃದ್ಧಿ ನೆಲೆಸುವಂತೆ ಆಶೀರ್ವಾದ ಮಾಡಿ ತಾಯಿ ಎಂದು ಶಾಸ್ತ್ರಬದ್ಧವಾಗಿ ಪೂಜೆ ಮಾಡೋದು ಬಹಳ ಉತ್ತಮ. ಇನ್ನು ಕಳಸ ಸ್ಥಾಪನೆ ಮಾಡುವಾಗ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಏಕೆಂದರೆ ಕಳಸ ಸ್ಥಾಪನೆಗೂ ಒಂದು ವಿಧಿವಿಧಾನ ಇರುತ್ತೆ ಸ್ನೇಹಿತರೆ. ಕಳಸದ ಮುಖದಲ್ಲಿ ವಿಷ್ಣು ಇರ್ತಾರೆ, ಕಳಸದ ಕಂಠದಲ್ಲಿ ರುದ್ರದೇವರು ಇರ್ತಾರೆ, ಮೂಲದಲ್ಲಿ ಬ್ರಹ್ಮದೇವರ ವಾಸ ಇರುತ್ತೆ. ಇಷ್ಟೊಂದು ಪವಿತ್ರವಾದ ಕಳಸದಲ್ಲಿ ಚತುರ್ವೇದಗಳೇ ಇರುತ್ತಂತೆ. ಶಾಂತಿ, ಪುಷ್ಟಿ, ಗಾಯತ್ರಿ, ಸಾವಿತ್ರಿ, ಸರಸ್ವತಿ, ಈ ರೀತಿಯಾಗಿ ಕಳಸಕ್ಕೆ ಎಷ್ಟೊಂದು ಮಹತ್ವ ಇರುತ್ತೆ ಅಂದರೆ, ನಾವು ಯಾವುದೇ ಪೂಜೆಯನ್ನು ಮಾಡಬೇಕಾದ್ರೂ ಕಳಸ ಸ್ಥಾಪನೆಯನ್ನು ಮಾಡಿ ದೇವತೆಗಳನ್ನು ಆಹ್ವಾನ ಮಾಡ್ತೇವೆ ಅಲ್ವಾ. ಇನ್ನು ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ವಿಶೇಷವಾಗಿ ಕಳಸದಲ್ಲಿ ಮಹಾಲಕ್ಷ್ಮಿಯನ್ನೇ ಆಹ್ವಾನ ಮಾಡುವ ಸಮಯದಲ್ಲಿ ನಾವು ಒಂದರ ಮೇಲೊಂದು ಕಳಸ ಇಟ್ಟು ಆ ಕಳಸಕ್ಕೆ ಕೋಲನ್ನು ಕಟ್ಟಿ ಅದಕ್ಕೆ ಸೀರೆಯನ್ನು ಉಡಿಸಿ ಈ ರೀತಿಯಾಗಿ ಬಹಳಷ್ಟು ತಪ್ಪನ್ನು ಮಾಡಬಾರ್ದು. ಸರಳವಾಗಿ ಇಟ್ಟಂತಹ ಕಳಸದಲ್ಲಿ ಮಹಾಲಕ್ಷ್ಮಿಯನ್ನು ಆಹ್ವಾನ ಮಾಡಿಕೊಂಡು ಪೂಜೆ ಮಾಡಿದ್ರೆ ಸಾಕು. ಆಡಂಬರಕ್ಕಾಗಿ ಮಾಡಿದಂತಹ ಪೂಜೆ ಯಾವುದೇ ಫಲವನ್ನು ತಂದು ಕೊಡೋದಿಲ್ಲ ಸ್ನೇಹಿತರೆ. ಅದರಲ್ಲೂ ಈ ಸಲ ವಿಶೇಷ ಯೋಗದಲ್ಲಿ ವರಮಹಾಲಕ್ಷ್ಮಿ ಪ್ರಾಪ್ತಿಯಾಗ್ತಾ ಇದೆ. ಇಂತಹ ತಪ್ಪುಗಳನ್ನು ಮಾಡಿ ನೀವೇ ಸಂಕಷ್ಟಗಳನ್ನು ತಂದುಕೊಳ್ಳಬೇಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸರಳವಾಗಿ ಕಳಸವನ್ನು ಹೇಗೆ ಸ್ಥಾಪನೆ ಮಾಡಬೇಕು, ಕಳಸಕ್ಕೆ ಯಾವ್ಯಾವ ವಸ್ತುಗಳನ್ನು ಹಾಕಬೇಕು, ಸರಳವಾಗಿ ಪೂಜೆ ಮಾಡೋರು ಯಾವ ರೀತಿ ಕಳಸನ ಕೂರಿಸ್ಬೇಕು, 3 ದಿನ 5 ದಿನ ಈ ರೀತಿ ಕಳಸವನ್ನು ಇಟ್ಟು ಪೂಜೆ ಮಾಡೋರು ಯಾವ ರೀತಿ ಕೂರಿಸ್ಬೇಕು, ಈ ರೀತಿ ಇನ್ನೂ ಹೆಚ್ಚಿನ ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗೆ ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಉಪಯುಕ್ತ ಅಂತ ಅನಿಸಿದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಇನ್ನೂ 10 ಜನರಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕಾಮೆಂಟಲ್ಲಿ ಕೊಟ್ಟಿರ್ತೀನಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಏನೇ ಇದ್ದರೂ ಕಾಮೆಂಟ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಕಾಮೆಂಟ್ ಮಾಡಿ, ಎಲ್ಲದಕ್ಕೂ ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.